ಆ ಹಳ್ಳಿ ಯುದ್ಧದಿಂದ ನಾಶವಾಗಿತ್ತು. ಮನೆಗಳು ಸುಟ್ಟಿದ್ದವು, ಬಡವರ ಹೃದಯದಲ್ಲೂ ಭಯವಿತ್ತು. ಈ ಹಳ್ಳಿಯಲ್ಲಿ 16 ವರ್ಷದ ಮೌನ ಹುಡುಗಿ ಮೀನಾ ವಾಸಿಸುತ್ತಿದ್ದಳು. ಆಕೆ ಮಾತಾಡಲಾರಳು. ಆದರೆ ಅವಳ ಕಣ್ಣುಗಳಲ್ಲಿ ನಿರ್ಧಾರವೂ ಧೈರ್ಯವೂ ತುಂಬಿದ್ದವು. ಮೀನಾ ತಂದೆ ಒಬ್ಬ ಹಳೆಯ ಯೋಧ. ಅವನು ಆಕೆಗೆ ಮೌನದಲ್ಲಿ ಹೇಗೆ ಆತ್ಮರಕ್ಷಣೆಯನ್ನು ಮಾಡಬೇಕು, ದೇಹದ ಚುರುಕು ಕಳೆದುಕೊಳ್ಳದೆ ಹೇಗೆ ಶತ್ರುವಿಗೆ ಹೊಡೆಯಬೇಕು ಎಂಬುದನ್ನು ಕಲಿಸಿದ್ದ. ತಂದೆ ಈಗ ಇಲ್ಲ, ಆದರೆ ಆತನ ಕಲಿಕೆಗಳು ಜೀವಂತ. ಒಂದು ರಾತ್ರಿ ಗಾಂಜಾ ಎಂಬ ಕ್ರೂರ ದೊರೆ ತನ್ನ ಸೈನಿಕರೊಂದಿಗೆ ಹಳ್ಳಿಗೆ ಬಂದನು. ಗಂಡಸರು ಕೈಕಟ್ಟಿ ಹೊಡೆದರು. ಗಾಂಜಾ ಹಳ್ಳಿಯ ಸಿರಿವಂತರನ್ನು ಬಲವಂತವಾಗಿ ತನ್ನ ಸೆರೆಹೊರೆಯ ಕಡೆ ತೆಗೆದುಕೊಂಡನು. ಎಲ್ಲರೂ ದಡಕಿದರು. ಅವಳ ತಾಯಿ ಹಳ್ಳಿಗೆ ಸಿಕ್ಕಿಹಾಕಿಕೊಂಡು ಬೆಗೆಯುತ್ತಿದ್ದರು. ಮೀನಾ ಅಮ್ಮನನ್ನು ರಕ್ಷಿಸಲು ಹೊರಟಳು. ಮಸಣದ ಹಾದಿಯಲ್ಲಿ ಬೆಟ್ಟದ ಗುಹೆಯಲ್ಲಿ ತಂದೆ ಉಳಿಸಿದ ಪಟ್ಟು, ಕತ್ತಿ ಮತ್ತು ಯೋಧನ ಉಡುಪನ್ನು ತೊಟ್ಟು ಬಲಿಷ್ಠ ಮೌನ ಯೋಧಿಯಾಗಿ ಹೊರಟಳು. ಮಾದಕ ವಸ್ತು ಸೆರೆಮನೆಗೆ ಮೀನಾ ತಂತ್ರದಿಂದ ನುಗ್ಗಿದಳು. ಮುತ್ತಿಗೆದಾರಿಯಾಗಿ ನಾಟ್ಯವೇಷ ಧರಿಸಿ ಒಳಗೊಣೆಯಾಗಿದಳು. ಆತನು ಒಬ್ಬ ಹುಡುಗಿ ಯಾರು ಎಂಬುದು ಅವನಿಗೂ ಗೊತ್ತಾಗಲೇ ಇಲ್ಲ, ಆದರೆ ಅವಳ ಕಣ್ಣುಗಳಲ್ಲಿ ಅವನು ಭಯವನ್ನು ನೋಡಿದ. ಮೀನಾ ತನ್ನ ತಂತ್ರದಿಂದ ತಾಯಿ ಸಹಿತ ಹಳ್ಳಿಯ 6 ಜನರನ್ನು ಗುಪ್ತವಾಗಿ ಬಿಡುಗಡೆ ಮಾಡುತ್ತಾಳೆ. ಆದರೆ ಅಂತಿಮ ಬಾಗಿಲು ತೆರೆಯುವಾಗ ಶಬ್ದ ಆಗುತ್ತದೆ. ಮಾದಕ ವಸ್ತು ಸೈನಿಕರು ಜಾಗೃತರಾಗುತ್ತಾರೆ. ಮೀನಾ ತನ್ನ ತಂದೆಯಿಂದ ಕಲಿತ ಪಟ್ಟು, ಕತ್ತಿಯ ತಂತ್ರಗಳಿಂದ 3 ಸೈನಿಕರನ್ನು ಜೇರು ಮಾಡುತ್ತಾಳೆ. ಜನರು ಆಕೆಯ ಧೈರ್ಯ ನೋಡಿ ನಿಶ್ಶಬ್ದವಾಗುತ್ತಾರೆ. ಒಂದು ನಿಶ್ಶಬ್ದ ಮರುಳು ಹಳ್ಳಿಯೊಳಗೆ ಮೊಟ್ಟಮೊದಲು ಧೈರ್ಯದ ರೂಪದಲ್ಲಿ ಹುಟ್ಟುತ್ತದೆ. ಮಾದಕ ವಸ್ತು ಶಕ್ತಿಶಾಲಿ. ಅವನು ದೊಡ್ಡ ಕತ್ತಿಯಿಂದ ದಾಳಿ ಮಾಡುತ್ತಾನೆ. ಆದರೆ ಮೀನಾ ತನ್ನ ಚುರುಕಿನಿಂದ ತಪ್ಪಿಸಿಕೊಳ್ಳುತ್ತಾಳೆ. ಕೊನೆ ಕ್ಷಣದಲ್ಲಿ ಅವಳ ಪಟ್ಟು, ಕತ್ತಿ ಮಾದಕ ವಸ್ತುರ ತಲೆಗೆ ಮುಟ್ಟುತ್ತದೆ. ಅವನು ಬೀಳುತ್ತಾನೆ. ಮಾದಕ ವಸ್ತು ಕೊನೆಯ ಉಸಿರಲ್ಲಿ ಬಾಯಿಂದ ಹೇಳುತ್ತಾನೆ, ನೀನು ಯೋಧನ ಮಗಳು. ನಾನೇ ನಿನ್ನ ತಂದೆಯನ್ನು ನಾಶ ಮಾಡಿದವನು. ಈ ಮಾತು ಕೇಳಿ ಮೀನಾ ಕಂಗಾಲಾಗುತ್ತಾಳೆ. ಆದರೆ ಅವಳು ರೋದಿಸುತ್ತಿಲ್ಲ. ಅವಳ ತಾಯಿಯ ಕೈ ಹಿಡಿದು ಹೊರಗೆ ಬರುತ್ತಾಳೆ. ಮಾದಕ ವಸ್ತು ಪತನದ ನಂತರ ಹಳ್ಳಿ ಪುನಃ ಬದುಕು ಪಡೆಯುತ್ತದೆ. ಜನರು ಮೀನಾವನ್ನು ಗೌರವದಿಂದ ಮೌನ ಯೋಧಿ ಎಂದು ಕರೆತೊಡಗುತ್ತಾರೆ. ಆಕೆ ಮಾತಾಡದಿದ್ದರೂ ಅವಳ ಧೈರ್ಯ ದೇಶದ ಮೇಲೆ ದೊಡ್ಡ ಪ್ರಭಾವ ಬೀರಿತು. ಮೀನಾ ಗುಡ್ಡದ ಮೇಲೆ ನಿಂತು ಹಳ್ಳಿಯತ್ತ ನೋಡುತ್ತಾಳೆ. ತಾಯಿಯು ಅವಳ ಪಕ್ಕದಲ್ಲಿದ್ದಾರೆ. ಅಂದು ಯುದ್ಧವಿಲ್ಲ, ಧ್ವನಿಯಿಲ್ಲ. ಆದರೆ ಮೌನದೊಳಗೆ ಶಕ್ತಿಯಿದೆ, ಧೈರ್ಯವಿದೆ, ನ್ಯಾಯವಿದೆ.